ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ಕಡೆ ನಾಳೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಅದು ಕರ್ನಾಟಕದ ಉತ್ತರ ಭಾಗದಲ್ಲಿ ಸಂಪೂರ್ಣವಾಗಿ ಭಾರಿ ಉತ್ಸಾಹವನ್ನು ಮೂಡಿಸ್ತದೆ. ಯಾಕಂದರೆ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವವೇ ಅಂಥದ್ದು. 4 ಕಡೆ ಬರ್ತಾ ಇದ್ದಾರೆ, ಅವರ ವ್ಯಕ್ತಿತ್ವವೇ ಅಂಥದ್ದು. ಹಾಗಾಗಿ ಇಡೀ ನಮ್ಮ ಕರ್ನಾಟಕ ಉತ್ತರ ಭಾಗದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಉತ್ಸಾಹ ಪ್ರೇರಣೆ ಸಿಕ್ಕು. ಈಗಾದದ್ದರಲ್ಲಿಯೂ ನಮ್ಮ ಅಸೆಸ್ಮೆಂಟ್ ಪ್ರಕಾರ 14 ಸ್ಥಾನಗಳನ್ನು ಗೆಲ್ತೀವಿ. ಮುಂದೆ ಬರುವ ಸ್ಥಾನಗಳಲ್ಲಿ 14 ಸ್ಥಾನಗಳನ್ನು ಗೆಲ್ತೀವಿ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳ್ತಾ ಇದೆ. ಅತ್ಯಂತ ಸ್ಪಷ್ಟವಾಗಿ 4% ಮುಸಲ್ಮಾನರನ್ನ OBC ಕೋಟಾದಡಿಯಲ್ಲಿ ಸೇರಿಸಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಅದರಲ್ಲಿ ಬರೆದದ್ದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯ ಜಾತಿಯೂ ಅಲ್ಲ ಧರ್ಮವೂ ಅಲ್ಲ. ಮತ್ತೇನಂಗಂದ್ರೆ ಧರ್ಮದ ಆಧಾರಿತವಾದಂಥ ಮೀಸಲಾತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಧರ್ಮ ಅಲ್ಲ. ಅಂದ್ರೆ ಜಾತಿ ಅಂತಂದ್ರೆ ಅವರಿಗೆ ಪ್ರವರ್ಗದಲ್ಲಿರುವ ಮುಸ್ಲಿಂ ಧರ್ಮದ 17 ಜಾತಿಗಳಿಗೆ ಹಾಗೂ ಪ್ರವರ್ಗ 2A ದಲ್ಲಿರುವ 19 ಮುಸ್ಲಿಂ ಸಮುದಾಯದ ಹಿಂದುಳಿದ ಜಾತಿಗಳಿಗೆ ಹಾಗೂ ಪ್ರವರ್ಗ 2B ದಲ್ಲಿರುವ ಎಲ್ಲ ಮುಸ್ಲಿಂ ಧರ್ಮದ ಜಾತಿಗಳಿಗೆ ಮೀಸಲಾತಿ ದೊರೆತು ನಿಜವಾಗಿ ಹಿಂದುಳಿದ ಜಾತಿಗೆ ಇತರ ಹಿಂದುಳಿದವರಿಗೆ ಅನ್ಯಾಯವಾಗ್ತದೆ. ಈಗ ಆಲ್ರೆಡಿ ಪ್ರವರ್ಗ 1 ತಗೋತಾರ, 2Aದಾಗ 19 ಜಾತಿ ಅವ. ಓವರಾಲ್ ಮುಸ್ಲಿಂ ಎಲ್ಲರೂ ಅಂದ್ರೆ ಪ್ರವರ್ಗ ಅದಾಗ ಬರೋರು ಎದಾಗ ಬರೋರು ಬರ್ತಾರೆ. ಅದ್ರೊಳಗೆ ಅವರು ಎಲ್ಲರನ್ನೂ 2Aದಾಗ ಸೇರಿಸಿ ಅತ್ಯಂತ ಹಿಂದುಳಿದ ಜಾತಿಗಳಾದಂಥ ನಿಜವಾಗಿಯೂ ಹಿಂದುಳಿದ ಜಾತಿಗಳಾದಂಥ ಕುರುಬ, ಮರಾಠ, ಉಪ್ಪಾರ ಮತ್ತು ಇನ್ನಿತರ ಅನೇಕ ಇವತ್ತಿನ ಪತ್ರಿಕೆ ತಗೋದು ಎಲ್ಲ ಜಾತಿ ಹೆಸರು ಎತ್ತು ನೋಡಿದ್ರು. ಈ ಎಲ್ಲ ಹಿಂದುಳಿದ ಜಾತಿಗಳಿಗೆ ಕಾಂಗ್ರೆಸ್ ಪಾರ್ಟಿ ನಮ್ಮ ಪಕ್ಷದ ನಿನ್ನೆನ ಹೇಳಿಕೆಯಂತೆ ಚಿಪ್ಪನ್ನು ಕೊಡ್ತಾ ಇದ್ದಾರೆ, ಉಲ್ಟಾ ಚಂಬ ಕೊಡ್ತಾ ಇದ್ದಾರೆ ಅಂತ ಹೇಳಿದರೂ ತಪ್ಪಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ನಾನು ಪ್ರಶ್ನೆ ಮಾಡ್ತೇನೆ, ಯಾವ ಆಧಾರದ ಮೇಲೆ ನೀವು ಕೆಲಸವನ್ನು ಮಾಡ್ತಾಯಿದ್ದೀರಿ? ಇದರ ಜೊತೆಗೆ ಈಗೇನು ಆಸ್ತಿ ಮರು ಹಂಚಿಕೆದ್ದನ್ನು ಹೇಳಿದ್ದೀರಿ, ಅದರಲ್ಲಿ ಗರೀಬಿ ಹಟಾವ್ ಘೋಷಣೆಯಲ್ಲೂ ಇತ್ತು, ಈಗ ಪುನಃ ಮಾಡಿದ್ದೀರಿ. ಇದರ ಆಧಾರದ ಮೇಲೆ ಹೇಳೋದಾದರೆ ನಿಮ್ಮ ಪ್ರಕಾರ ಇವರಿಗೆಲ್ಲ ಈ OBCದಲ್ಲಿ ಈ ಜಾತಿಗಳನ್ನು ಸೇರಿಸಿ ಆನಂತರ ನೀವು ಸಂಪತ್ತನ್ನು ಮರು ಹಂಚಿಕೆ ಮಾಡಿದರೆ ಅದು ಸಹಜವಾಗಿ ಯಾರ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅವ್ರಿಗೆ ಹೋಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಬಹುದೊಡ್ಡ ಅನ್ಯಾಯವನ್ನು ಈ OBC ಸಮುದಾಯಕ್ಕೆ ಮಾಡ್ತಾಯಿದೆ. ಆದ್ದರಿಂದ ಅವರು ನೋಟಿಸ್ ಕೊಟ್ಟಿದ್ದಾರೆ ಇವರು ಬರೆದಂಥ ಪ್ರಸ್ತಾವನೆಗೆ. ನಿನ್ನೆ ಕೆಲವು ಪತ್ರಿಕೆಯಲ್ಲಿ ನಾನು ಹೇಳಿದ್ದು ಚೀಫ್ ಮಿನಿಸ್ಟರ್ ಅಂತ ಹೇಳಿ, ಚೀಫ್ ಸೆಕ್ರೆಟ್ರಿ ಕೊಡ್ತಾರೆ ಈಗೆಲ್ಲ ನೋಟಿಸ್. ನಾನು ನಿನ್ನೆನೂ ಚೀಫ್ ಸೆಕ್ರೆಟ್ರಿ ಅಂತ ಹೇಳಿದ್ದೆ, ಚೀಫ್ ಸೆಕ್ರೆಟ್ರಿಗೆ ನೋಟಿಸ್ ಇಶ್ಯೂ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಈ ಅನ್ಯಾಯದ ಬಗ್ಗೆ ಜನರನ್ನು ತಪ್ಪು ದಾರಿಗೆ ಎಳಿತಾ ಇದೆ, ಸುಳ್ಳು ಹೇಳ್ತಾ ಇದೆ. ನ್ಯಾಷನಲ್ OBC ಕಮಿಷನ್ದವರು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ, ಈಗ ಅವರು ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ದೇಶದ OBC ಜಾತಿಗಳಿಗೆ ಪರಮ ಅನ್ಯಾಯವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ.